ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಕೇಸ್ನಲ್ಲಿ ರಾಜಕೀಯ ಅಂತೂ ನಿಲ್ತಾ ಇಲ್ಲ. ಇದೀಗ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯವರ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಿಜೆಪಿಯವರು ಹೆಣದ ಮೇಲೆ ರಾಜಕೀಯವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಹೀಗಂತ ಕೇಸರಿ ಪಡೆ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಏನ್ ಕಠಿಣ ಕ್ರಮ ಕೈಗೊಳ್ತೀವಿ. ನೇಹಾ ಅವರು ಕುಟುಂಬಕ್ಕೆ ನ್ಯಾಯ ಒದಗಿಸೋದು ನಮ್ಮ ಜವಾಬ್ದಾರಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಜೆಪಿಯವರು ನಡ್ಡಾ ಅವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾವ್ರೆ. ನಾವು ಕ್ರಮಬದ್ಧವಾಗಿ ಇವತ್ತು ಏನು ಆಕ್ಷನ್ ತಗೋಬೇಕು ಕಟ್ಟುನಿಟ್ಟಿನ ಆಕ್ಷನ್ ಅನ್ನ ತಗೊಳ್ತೀವಿ, ಅರೆಸ್ಟ್ ಮಾಡ್ತೀವಿ. ಹಿರೇಮಠ್ ಕುಟುಂಬಕ್ಕೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸನ ನಾವು ಮಾಡೇ ಮಾಡ್ತೀವಿ. ಇದು ನಮ್ಮ ಬದ್ಧತೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಜೆಪಿಯವರು ನಡ್ಡಾ ಅವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾವ್ರೆ. ನಾವು ಕ್ರಮಬದ್ಧವಾಗಿ ಇವತ್ತು ಏನು ಆಕ್ಷನ್ ತಗೋಬೇಕು ಕಟ್ಟುನಿಟ್ಟಿನ ಆಕ್ಷನ್ ಅನ್ನ ತಗೊಳ್ತೀವಿ, ಅರೆಸ್ಟ್ ಮಾಡ್ತೀವಿ. ಹಿರೇಮಠ್ ಕುಟುಂಬಕ್ಕೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸನ ನಾವು ಮಾಡೇ ಮಾಡ್ತೀವಿ. ಇದು ನಮ್ಮ ಬದ್ಧತೆ. ನೇಹಾ ಅವರ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅನ್ನೋದು ಇವರಿಂದ ಕಲಿಬೇಕಾಗಿಲ್ಲ. ಅವರ ಒಂದು ಸಾವಿಗೆ ನ್ಯಾಯ ಒದಗಿಸುವಂತಹ ಬದ್ಧತೆ ಜವಾಬ್ದಾರಿ ನಮ್ಮದು. ಆ ಕುರಿತಾಗಿ ಕುಟುಂಬಸ್ಥರಿಗೆ ನಮ್ಮ ಭರವಸೆ ಕೊಡ್ತಾ ಇದ್ದೀವಿ. ಆದರೆ ನಡ್ಡಾ ಅವರ ಭೇಟಿ ಇರಬಹುದು, ಬಿಜೆಪಿ ನಾಯಕರ ಭೇಟಿ ಇರಬಹುದು, ಇದೆಲ್ಲವೂ ಕೂಡ ರಾಜಕೀಯ. ಹೆಣದ ಮೇಲೆ ರಾಜಕೀಯ ಮಾಡೋದು ಸರಿಯಲ್ಲ ಅಂದಿದ್ದಾರೆ ಡಿಕೆ ಶಿವಕುಮಾರ್.